ಕ್ರಿಪ್ಟೋ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು ಕ್ರಿಪ್ಟೋ ಜಗತ್ತಿನ ಆಳಕ್ಕೆ ಇಳಿಯೋಣ. ಒಂದು ಕ್ಷಣ ಯೋಚನೆ ಮಾಡಿ. 2010ರಲ್ಲಿ ಯಾರಾದರೂ ನಿಮಗೆ ಪಿಜ್ಜಾ ಕೊಡ್ತೀನಿ, ಸ್ವಲ್ಪ ಬಿಟ್ಕಾಯಿನ್ ಕೊಡಿ ಅಂದಿದ್ರೆ ಆಗ ಒಂದು ಕಾಯಿನ್ ಬೆಲೆ $0.004 ಅಷ್ಟೇ. ಹೌದು. ಈಗ ನೋಡಿ, ಅಕ್ಟೋಬರ್ 2025. ಆ ಪಿಜ್ಜಾದ ಒಂದು ಸ್ಲೈಸ್ ಇದೆಯಲ್ಲ, ಅದರ ಬೆಲೆನೇ ಈಗ $1,20,000 ದಾಟಿದೆ. ಅಂದ್ರೆ ಆ ಅವಕಾಶನ ಸರಿ ಟೈಮ್ಗೆ ಗುರುತಿಸೋ ಥ್ರಿಲ್ ಇದೆಯಲ್ಲ, ಅದೇ ಏನೋ ಕ್ರಿಪ್ಟೋ ಸ್ಪೆಷಾಲಿಟಿ. ಹೌದು ಹೌದು. ಆ ಕತೆ ಕೇಳಕ್ಕೆ ತುಂಬಾ ರೋಚಕ ಅನ್ಸತ್ತೆ. ಆದ್ರೆ ನಾವು ಗತಕಾಲದಲ್ಲೇ ಇರೋಕ್ಕಾಗಲ್ಲ ಅಲ್ವಾ? ಈಗಿನ ಪರಿಸ್ಥಿತಿ ನೋಡಿ. ಬಿಟ್ಕಾಯಿನ್ ಈಗ $1,00,000 ಗಡಿ ದಾಟಿದೆ. ಬುಲ್ ಸೈಕಲ್ ಅಂತೂ ಜೋರಾಟ್ ನಡೀತಿದೆ. ಸೊ ಹಳೆ ಅವಕಾಶ ಹೋಯ್ತು ಅಂತ ಕೊರಗೋ ಬದಲು ಈಗಿನ ಮಾರುಕಟ್ಟೆ ಹೇಗಿದೆ, ಮುಂದಿನ ಅವಕಾಶಗಳನ್ನ ಹೇಗೆ ನಮ್ಮ ಅನುಕೂಲಕ್ಕೆ ಬಳಸ್ಕೊಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ನಿಖರವಾಗಿ ಅದೇ ನಮ್ಮ ಇವತ್ತಿನ ಉದ್ದೇಶ ಕೂಡ. ಈ ಸದಾ ಬದಲಾಗ್ತಿರೋ ಕ್ರಿಪ್ಟೋ ಲೋಕದಲ್ಲಿ ಈಗ ನಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ ಕ್ರಿಪ್ಟೋ ಯಾಕಿರಬೇಕು? ಇನ್ವೆಸ್ಟ್ ಮಾಡಕ್ಕೆ ಸರಿಯಾದ ಟೈಮಾ, ಹೌದಾ ಇಲ್ವಾ? ಮತ್ತೆ ಈ ಮಾರ್ಕೆಟ್ನಲ್ಲಿ ಏರಿಳಿತ ಇದ್ದೇ ಇರುತ್ತೆ, ಅದನ್ನ ಹೇಗೆ ನಿಭಾಯಿಸೋದು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಅಲ್ವಾ? ಇಲ್ಲಿರೋ ಗೊಂದಲನೇ ಲಾಭ ಮಾಡ್ಕೊಳ್ಳೋಕೆ ದಾರಿ ಇದ್ಯಾ ಅಂತ ನೋಡೋಣ. ಖಂಡಿತ. ಈ ಚರ್ಚೆ ಮುಖಾಂತರ ಹೂಡಿಕೆದಾರರು ಬರೀ ಕಷ್ಟಪಟ್ಟು ದುಡಿಯೋದಲ್ಲ, ಸ್ವಲ್ಪ ಸ್ಮಾರ್ಟ್ ಆಗಿ ತಂತ್ರಗಳನ್ನ ಬಳಸಿ ಹೇಗೆ ಲಾಭ ಮಾಡ್ಕೋಬೋದು ಅನ್ನೋದಕ್ಕೆ ಒಂದಿಷ್ಟು ಟೂಲ್ಸ್, ಮಾಹಿತಿ ಕೊಡೋಣ ಅಂತ. ಸರಿಯಾದ ತಿಳುವಳಿಕೆ ಇದ್ರೆ ಸಾಮಾನ್ಯ ಹೂಡಿಕೆದಾರರು ಕೂಡ ಈ ಸೈಕಲ್ನಲ್ಲಿ ಒಳ್ಳೆಯ ಲಾಭ ಮಾಡ್ಕೋಬೋದು ಅನ್ನೋ ಸಾಧ್ಯತೆ ಇದೆ. ಅದ್ಭುತ. ಹಾಗಾದ್ರೆ ಮೊದಲನೇ ಬೇಸಿಕ್ ಪ್ರಶ್ನೆಯಿಂದ ಶುರು ಮಾಡೋಣ. ನಮ್ಮತ್ರ ಈಗಾಗಲೇ ಸ್ಟಾಕ್ಸ್, ಬಾಂಡ್ಸ್, ರಿಯಲ್ ಎಸ್ಟೇಟ್ ಈ ಥರ ಎಲ್ಲ ಇದೆಯಲ್ಲ, ಸಾಂಪ್ರದಾಯಿಕ ಆಸ್ತಿಗಳು. ಹೀಗಿರುವಾಗ ಈ ಹೊಸದು, ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಥರ ಕಾಣೋ ಕ್ರಿಪ್ಟೋದಲ್ಲಿ ಯಾಕೆ ದುಡ್ಡು ಹಾಕಬೇಕು? ಅದರ ಅವಶ್ಯಕತೆ ಇದೆಯಾ ನಿಜವಾಗ್ಲೂ? ಇದು ತುಂಬಾನೇ ಮುಖ್ಯವಾದ ಪ್ರಶ್ನೆ. ಒಂದೇ ಪದದಲ್ಲಿ ಹೇಳೋದಾದ್ರೆ ಡೈವರ್ಸಿಫಿಕೇಶನ್, ಅಂದ್ರೆ ವೈವಿಧ್ಯೀಕರಣ. ಇದು ಬರೀ ಫ್ಯಾಷನ್ಗೆ ಹೇಳೋ ಪದ ಅಲ್ಲ, ಇದು ನಮ್ಮ ಹೂಡಿಕೆಗಳಿಗೆ ಒಂದು ರೀತಿ ರಕ್ಷಣೆ ಕೊಡೋ ತಂತ್ರ. ಕ್ರಿಪ್ಟೋನ ಬರೀ ಒಂದು ಚಿಕ್ಕ ಹೂಡಿಕೆ ಅಂತ ಪಕ್ಕಕ್ಕಿಡೋ ಹೋಯ್ತು ಈಗ. ಇದು ಒಂದು ವಿಶಿಷ್ಟವಾದ, ಹೇಗೇಳೋದು, ಹೈ ಆಕ್ಟೇನ್ ಅಸೆಟ್ ಕ್ಲಾಸ್ ಇದ್ದ ಹಾಗೆ. ಮುಖ್ಯವಾದ ವಿಷಯ ಅಂದ್ರೆ ಇದು ನಮ್ಮ ಸ್ಟಾಕ್ ಮಾರ್ಕೆಟ್, ಬಾಂಡ್ ಮಾರ್ಕೆಟ್ ಇದೆಯಲ್ಲ, ಅದರ ಏರಿಳಿತಗಳ ಜೊತೆ ಯಾವಾಗ್ಲೂ ಒಂದೇ ತರ ಹೋಗಲ್ಲ. ಓಹೋ, ಅಂದ್ರೆ ಸ್ಟಾಕ್ ಮಾರ್ಕೆಟ್ ಬಿದ್ರೆ ಕ್ರಿಪ್ಟೋ ಬೀಳ್ಲೇಬೇಕು ಅಂತೇನಿಲ್ವಾ? ಹೌದು, ಯಾವಾಗ್ಲೂ ಹಂಗೆ ಆಗ್ಬೇಕು ಅಂತಿಲ್ಲ. ಕೆಲವೊಂದ್ಸಲ ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ಬೋದು. ನಿಮ್ಮ ಪೋರ್ಟ್ಫೋಲಿಯೋನ ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಊಟಕ್ಕೆ ಹೋಲಿಸ್ಬೋದು ನೋಡಿ. ಓಕೆ. ಸ್ಟಾಕ್ಸ್ ನಿಮ್ಮ ಊಟದ ಪ್ರೋಟೀನ್ ಅಂದ್ರೆ, ಬಾಂಡ್ಸ್ ಕಾರ್ಬೋಹೈಡ್ರೇಟ್ಸ್, ಚಿನ್ನ ಅನ್ನೋದು ತರಕಾರಿಗಳಿದ್ದ ಹಾಗೆ. ಕ್ರಿಪ್ಟೋ ಅಂದ್ರೆ ಆ ಊಟಕ್ಕೆ ನೀವು ಸೇರಿಸೋ ಸ್ವಲ್ಪ ಖಾರವಾದ ಟೇಸ್ಟಿ ಚಟ್ನಿ ಅಥವಾ ಸಾಸ್ ಇದ್ದ ಹಾಗೆ. ಸ್ವಲ್ಪ ಹಾಕಿದ್ರೂ ಸಾಕು. ಅಂದ್ರೆ ನಿಮ್ಮ ಒಟ್ಟು ಪೋರ್ಟ್ಫೋಲಿಯೋದಲ್ಲಿ ಒಂದು 5-10% ಹಾಕಿದ್ರೂ ಕೂಡ ಅದು ನಿಮ್ಮ ಒಟ್ಟಾರೆ ರಿಟರ್ನ್ಸ್ನ ಜಾಸ್ತಿ ಮಾಡೋ ಶಕ್ತಿ ಹೊಂದಿದೆ, ಊಟ ಕೆಡಿಸ್ದೇನೆ. ಸರಿ, ಇದು ವೈಯಕ್ತಿಕ ಹೂಡಿಕೆದಾರರ ವಿಷಯ ಆಯಿತು. ಆದರೆ ಈ ದೊಡ್ಡ ದೊಡ್ಡ ಸಂಸ್ಥೆಗಳು, ಸರ್ಕಾರಗಳು, ಅವರು ಇದರಲ್ಲಿ ಈಗ ಇಂಟ್ರೆಸ್ಟ್ ತೋರಿಸ್ತಿದಾರಲ್ಲ? ಖಂಡಿತವಾಗಿಯೂ. ಅದೇ ಈಗ ಆಗ್ತಿರೋ ದೊಡ್ಡ ಬದಲಾವಣೆ. ಈ ಅಕ್ಟೋಬರ್ 2025ರ ಸಮಯದಲ್ಲಿ ಬ್ಲ್ಯಾಕ್ ರಾಕ್ ತರಹ ಜಗತ್ತಿನ ಅತಿದೊಡ್ಡ ಆಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಿದಾವಲ್ಲ, ಅವರು ಬಿಟ್ಕಾಯಿನ್ ETF ಗಳ ಮೂಲಕ ಬಿಲಿಯನ್ ಗಟ್ಲೆ ಡಾಲರ್ಸ್ ಹಾಕ್ತಿದ್ದಾರೆ. ಹೌದಾ? ಕೆಲವು ಮೂಲಗಳ ಪ್ರಕಾರ US ಗವರ್ಮೆಂಟ್ ಕೂಡ ತಮ್ಮ ಸ್ಟ್ರಾಟಜಿಕ್ ರಿಸರ್ವ್ನ ಭಾಗವಾಗಿ ಕ್ರಿಪ್ಟೋನ, ಅದರಲ್ಲೂ ಮುಖ್ಯವಾಗಿ ಬಿಟ್ಕಾಯಿನ್ನ ಪರಿಗಣಿಸ್ತಾ ಇದೆ. ಇದು ಕ್ರಿಪ್ಟೋ ಬರೀ ಒಂದು ಸೈಡ್ ಟೆಕ್ನಾಲಜಿ ಅಲ್ಲ, ಮೇನ್ ಸ್ಟ್ರೀಮ್ಗೆ ಬರ್ತಿದೆ ಅನ್ನೋದಕ್ಕೆ ದೊಡ್ಡ ಸಿಗ್ನಲ್. ಈ ಹಣದುಬ್ಬರ ಅಂದ್ರೆ ಇನ್ಫ್ಲೇಷನ್ ಬಗ್ಗೆ ಏನು ಹೇಳ್ತೀರಿ? ನಮ್ ಸಾಂಪ್ರದಾಯಿಕ ಹಣದ ಬೆಲೆ ಕಡಿಮೆ ಆಗ್ತಿರುವಾಗ ಕ್ರಿಪ್ಟೋ ಏನಾದರೂ ಹೆಲ್ಪ್ ಮಾಡ್ಬೋದಾ? ಖಂಡಿತವಾಗ್ಲೂ. ಬಿಟ್ಕಾಯಿನ್ನ ಒಂದು ದೊಡ್ಡ ಅಟ್ರಾಕ್ಷನ್ ಏನಂದ್ರೆ ಅದರ ಸೀಮಿತ ಪೂರೈಕೆ. ಒಟ್ಟು 21 ಮಿಲಿಯನ್ ಬಿಟ್ಕಾಯಿನ್ ಅಷ್ಟೇ ಇರೋದು. ಗವರ್ಮೆಂಟ್ಗಳು ಬೇಕಾದಾಗೆಲ್ಲ ನೋಟ್ ಪ್ರಿಂಟ್ ಮಾಡ್ತಾರಲ್ಲ, ಫಿಯಟ್ ಕರೆನ್ಸಿ, ಹಂಗಲ್ಲ ಇದು. ಅದಕ್ಕೆ ಇದನ್ನ ಡಿಜಿಟಲ್ ಗೋಲ್ಡ್ ಅಂತಾರೆ. ಕೆಲವು ಡೇಟಾ ಪ್ರಕಾರ ಹೋದ 10 ವರ್ಷದಲ್ಲಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಬರೀ 5% ಕ್ರಿಪ್ಟೋ ಇದ್ರೂ ಕೂಡ ನಿಮ್ಮ ವಾರ್ಷಿಕ ಆದಾಯ 2-3% ಹೆಚ್ಚಾಗಿದೆ. ಆಶ್ಚರ್ಯ ಅಂದ್ರೆ ಒಟ್ಟಾರೆ ವಾಲಿಟಾಲಿಟಿನೂ ಸ್ವಲ್ಪ ಕಡಿಮೆ ಮಾಡಿದೆ. ಓಕೆ. ಕೇವಲ ಸ್ಟೋರ್ ಆಫ್ ವ್ಯಾಲ್ಯೂ ಅಷ್ಟೇನಾ?
ಅಥವಾ ಇದಕ್ಕೆ ಬೇರೆನಾದ್ರೂ ಉಪಯೋಗ ಇದೆಯಾ? ಇಲ್ಲ ಇಲ್ಲ, ಖಂಡಿತವಾಗಿಯೂ ಇದೆ. ಈಗ ಇಥೀರಿಯಂ ತರಹ ಪ್ಲಾಟ್ಫಾರ್ಮ್ಗಳ ಮೇಲೆ ಡಿಫೈ ಅಂದ್ರೆ ಡಿಸೆಂಟ್ರಲೈಸ್ಡ್ ಫೈನಾನ್ಸ್ ಇದೆಯಲ್ಲ, ಅದನ್ನ ನೋಡಿ. ಬ್ಯಾಂಕ್ಗಳು ಸೇವಿಂಗ್ಸ್ಗೆ ಏನೂ ಬಡ್ಡಿ ಚೂಡದ ಈ ಕಾಲದಲ್ಲಿ ನೀವು ಸ್ಟೇಬಲ್ ಕಾಯಿನ್ಗಳನ್ನ ಅಂದ್ರೆ ಡಾಲರ್ಗೆ ಲಿಂಕ್ ಆಗಿರೋ ಕ್ರಿಪ್ಟೋ ಬೆಳೆಸಿ ವರ್ಷಕ್ಕೆ 5-10% ರಿಟರ್ನ್ಸ್ ಪಡೆಯೋ ಚಾನ್ಸಸ್ ಇದೆ. 5-10%? ಹೌದು, ಇದು ಬರೀ ಸ್ಪೆಕ್ಯುಲೇಷನ್ ಅಲ್ಲ, ನಿಜವಾದ ಉಪಯೋಗ. ಹಾಗಾಗಿ ಕ್ರಿಪ್ಟೋನ ಪೂರ್ತಿ ಇಗ್ನೋರ್ ಮಾಡಿದ್ರೆ ಒಂದು ಒಳ್ಳೆ ಬೆಳವಣಿಗೆಯ ಅವಕಾಶನ ಮಿಸ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಸರಿ. ಕ್ರಿಪ್ಟೋ ಯಾಕೆ ಮುಖ್ಯ, ಅದರ ಪೊಟೆನ್ಷಿಯಲ್ ಏನು ಅಂತ ಸ್ಪಷ್ಟವಾಯಿತು. ಈಗ ಬಹುಶಃ ಎಲ್ಲರ ತಲೆಯಲ್ಲೂ ಇರೋ $1 ಮಿಲಿಯನ್ ಪ್ರಶ್ನೆ: ಇನ್ವೆಸ್ಟ್ ಮಾಡೋಕೆ ಸರಿಯಾದ ಸಮಯ ಯಾವುದು? ಯಾವಾಗ ಕೊಂಡ್ಕೋಬೇಕು? ಮಾರ್ಕೆಟ್ನ ಪೀಕ್ ಬಾಟಮ್ ಎಲ್ಲ ಕಂಡಿಡಿಯೋದು ಅಸಾಧ್ಯ ಅಲ್ವಾ? ಹೌದು, ಮಾರ್ಕೆಟ್ನ ಕರೆಕ್ಟಾಗಿ ಟೈಮ್ ಮಾಡೋದು ಅದು ಆಲ್ಮೋಸ್ಟ್ ಇಂಪಾಸಿಬಲ್. ಆದ್ರೆ ಕ್ರಿಪ್ಟೋ ಮಾರ್ಕೆಟ್ನ ಒಂದು ವಿಶೇಷತೆ ಅಂದ್ರೆ ಅದರ ಸೈಕಲ್ಗಳು. ಸೈಕಲ್ಸ್? ಚಕ್ರಗಳು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಕತ್ತಲಲ್ಲಿ ದೀಪ ಹಿಡ್ಕೊಂಡ್ ಹಾಗೆ. ಕ್ರಿಪ್ಟೋ ಮಾರ್ಕೆಟ್, ಅದರಲ್ಲೂ ಬಿಟ್ಕಾಯಿನ್, ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯೋ ಹಾಲ್ವಿಂಗ್ ಅನ್ನೋ ಈವೆಂಟ್ ಸುತ್ತುತ್ತೆ ಅಂತಾರೆ. ಹಾಲ್ವಿಂಗ್? ಹೌದು. ಈ ಹಾಲ್ವಿಂಗ್ ಟೈಮ್ನಲ್ಲಿ ಹೊಸ ಬಿಟ್ಕಾಯಿನ್ಗಳು ಮಾರ್ಕೆಟ್ಗೆ ಬರೋ ಸ್ಪೀಡ್ ಅರ್ಧ ಆಗುತ್ತೆ. ಸಪ್ಲೈ ಕಡಿಮೆ ಆದಾಗ ಡಿಮ್ಯಾಂಡ್ ಹಾಗೇ ಇದ್ರೆ ಅಥವಾ ಜಾಸ್ತಿ ಆದ್ರೆ ಬೆಲೆ ಏರೋ ಸಾಧ್ಯತೆ ಇರುತ್ತೆ. ಇದು ಕೆಲವು ದೊಡ್ಡ ಸಂಸ್ಥೆಗಳ ವಿಶ್ಲೇಷಣೆ ಕೂಡ. ನಾವು ಈಗ ಅಕ್ಟೋಬರ್ 2025ರಲ್ಲಿದ್ದೇವೆ. ಹಾಗಾದ್ರೆ ನಾವೀಗ ಯಾವ ಸೈಕಲ್ನ ಯಾವ ಹಂತದಲ್ಲಿದ್ದೀವಿ? ನಾವು 2024ರಲ್ಲಿ ಹಾಲ್ವಿಂಗ್ ಆಯ್ತಲ್ವಾ, ಅದರ ನಂತರದ ಬುಲ್ ಸೈಕಲ್ನಲ್ಲಿದ್ದೀವಿ. ಹಳೆ ಪ್ಯಾಟರ್ನ್ಗಳನ್ನ ನೋಡಿದ್ರೆ ಹಾಲ್ವಿಂಗ್ ಆದ್ಮೇಲೆ ಸುಮಾರು 12-18 ತಿಂಗಳಲ್ಲಿ ಮಾರ್ಕೆಟ್ ಪೀಕ್ ತಲುಪುತ್ತೆ. ಓಹೋ, ಅಂದ್ರೆ ನಾವು Q4 2025ರಲ್ಲಿ ಆ ಪೀಕ್ಗೆ ಹತ್ರ ಇರ್ಬೋದು. ಕೆಲವು ವಿಶ್ಲೇಷಕರ ಪ್ರಕಾರ ಈ ಸೈಕಲ್ನ ಪೀಕ್ನಲ್ಲಿ ಅಂದ್ರೆ 2026ರ ಮಧ್ಯದ ಹೊತ್ತಿಗೆ ಬಿಟ್ಕಾಯಿನ್ $180,000ನಿಂದ $250,000ವರೆಗೂ ಹೋಗ್ಬೋದು ಅನ್ನೋ ನಿರೀಕ್ಷೆಗಳಿವೆ. ಓಹೋ, ಹಾಗಾದ್ರೆ ಪೀಕ್ ಹತ್ರ ಬರ್ತಿದೆ ಅಂದ್ರೆ ಈಗ ಇನ್ವೆಸ್ಟ್ ಮಾಡೋದು ಲೇಟ್ ಆಯ್ತಾ? ಅನುಭವಿ ಹೂಡಿಕೆದಾರರು ಏನ್ ಮಾಡ್ತಾರೆ? ಇಲ್ಲ, ಹಂಗ್ ಹೇಳಕ್ಕಾಗಲ್ಲ. ಸ್ಮಾರ್ಟ್ ಇನ್ವೆಸ್ಟರ್ಸ್ ಸಾಮಾನ್ಯವಾಗಿ ಪೀಕಲ್ಲಿ ಕೊಂಡ್ಕೊಳ್ಳಲ್ಲ. ಅವರು ಡೌನ್ ಸೈಕಲ್ ಅಥವಾ ಅಕ್ಯುಮುಲೇಷನ್ ಫೇಸ್ ಅಂತಾರಲ್ಲ, ಆವಾಗ ಇನ್ವೆಸ್ಟ್ ಮಾಡಕ್ ನೋಡ್ತಾರೆ. ಅಕ್ಯುಮುಲೇಷನ್ ಫೇಸ್ ಅಂದ್ರೆ ಮಾರ್ಕೆಟ್ ಬಿದ್ದು ಎಲ್ಲ ಕಡೆ ಭಯದ ವಾತಾವರಣ ಇದ್ದಾಗ ಬೆಲೆಗಳು ಹಳೇ ಪೀಕ್ನಿಂದ 70-80% ಕೆಳಗೆ ಬಂದಿರುತ್ತಲ್ಲ, ಆವಾಗ. ಆಕ್ಚುಲಿ ಅದೇ ಟೈಮಲ್ಲಿ ವೇಲ್ಸ್ ಅಂದ್ರೆ ದೊಡ್ಡ ಹೂಡಿಕೆದಾರರು ಸೈಲೆಂಟ್ ಆಗಿ ಬೈ ಮಾಡ್ತಿರ್ತಾರೆ. ಇದಕ್ಕೆ ಹಳೆ ಉದಾಹರಣೆಗಳಿವ್ಯಾ? ಖಂಡಿತ. 2017 ಬುಲ್ ರನ್ ಆದ್ಮೇಲೆ 2018-19ರಲ್ಲಿ ಮಾರ್ಕೆಟ್ ಬಿದ್ದು ಬಾಟಮ್ ತಲುಪಿತ್ತು. ಆ ಟೈಮಲ್ಲಿ ಧೈರ್ಯ ಮಾಡಿ ಇನ್ವೆಸ್ಟ್ ಮಾಡಿದವರು 2021ರ ನೆಕ್ಸ್ಟ್ ಬುಲ್ ರನ್ನಲ್ಲಿ 20 ಪಟ್ಟು ಅದಕ್ಕಿಂತ ಹೆಚ್ಚು ಲಾಭ ನೋಡಿದ್ರು. ವಾವ್! ಈಗಿನ ಪರಿಸ್ಥಿತಿ ಅಕ್ಟೋಬರ್ 2025, ನಾವು ಬಹುಶಃ ಕ್ಯಾಂಗರೂ ಮಾರ್ಕೆಟ್ ಫೇಸ್ನಲ್ಲಿರಬಹುದು. ಅಂದ್ರೆ ಬೆಲೆಗಳು ಹೆಚ್ಚು ಕಮ್ಮಿ ಆಗುತ್ತಾ ಸೈಡ್ವೇಸ್ ಹೋಗ್ತಿರಬಹುದು Q4ನ ದೊಡ್ಡ ಏರಿಕೆಗೆ ಮುಂಚೆ. ಇದನ್ನ ಅಕ್ಯುಮುಲೇಷನ್ಗೆ ಒಂದು ಅವಕಾಶ ಅಂತಾನೂ ಕೆಲವರು ಹೇಳ್ತಾರೆ. ಇಂಥ ಹೆಚ್ಚು ಕಮ್ಮಿ ಆಗೋ ಟೈಮಲ್ಲಿ ಇನ್ವೆಸ್ಟ್ ಮಾಡೋಕೆ ಏನಾದರೂ ಸಿಂಪಲ್ ಟೆಕ್ನಿಕ್ ಇದೆಯಾ? ಹೌದು, ಡಾಲರ್ ಕಾಸ್ಟ್ ಆವರೇಜಿಂಗ್ ಅಂತಾರಲ್ಲ, ಅದು ಒಳ್ಳೆ ಸ್ಟ್ರಾಟಜಿ. ಇದರ ಅರ್ಥ ಮಾರ್ಕೆಟ್ ಹೇಗಿದ್ರೂ ಪರವಾಗಿಲ್ಲ, ರೆಗ್ಯುಲರ್ ಆಗಿ, ಉದಾಹರಣೆಗೆ ಪ್ರತಿ ವಾರ ಅಥವಾ ತಿಂಗಳು ಒಂದು ಫಿಕ್ಸ್ಡ್ ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಹೋಗೋದು. ಓಕೆ. ಬೆಲೆ ಕಡಿಮೆ ಇದ್ದಾಗ ನಿಮ್ಗೆ ಹೆಚ್ಚು ಯೂನಿಟ್ ಸಿಗುತ್ತೆ, ಜಾಸ್ತಿ ಇದ್ದಾಗ ಕಡಿಮೆ ಸಿಗುತ್ತೆ. ಲಾಂಗ್ ಟರ್ಮ್ನಲ್ಲಿ ನಿಮ್ಮ ಆವರೇಜ್ ಖರೀದಿ ಬೆಲೆ ಕಡಿಮೆ ಆಗುತ್ತೆ ಮತ್ತೆ ಮಾರ್ಕೆಟ್ ಟೈಮ್ ಮಾಡೋ ಟೆನ್ಷನ್ ಇರಲ್ಲ. ಸರಿ, ಸೈಕಲ್ಗಳ ಬಗ್ಗೆ ಮಾತಾಡಿದ್ವಿ. ಈ ಕ್ರಿಪ್ಟೋ ಸೈಕಲ್ಗಳನ್ನ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋಣವಾ? ಸುಮ್ನೆ ಗೆಸ್ ವರ್ಕ್ ಮಾಡೋ ಬದಲು ಈ ಸೈಕಲ್ಸ್ ಗೊತ್ತಿದ್ರೆ ಒಳ್ಳೇದಲ್ವಾ? ಖಂಡಿತವಾಗಿಯೂ. ಗೊತ್ತಿದ್ದು ಮಾಡೋ ಹೂಡಿಕೆ ಯಾವಾಗ್ಲೂ ಒಳ್ಳೇದು, ಜೂಜಾಟ ಆಗ್ಬಾರ್ದು. ಕೆಲವು ಮೂಲಗಳು ಹೇಳೋ ಪ್ರಕಾರ ಕ್ರಿಪ್ಟೋ ಮಾರ್ಕೆಟ್ ಸಾಮಾನ್ಯವಾಗಿ ಪ್ರತಿ 4 ವರ್ಷಕ್ಕೊಮ್ಮೆ ರಿಪೀಟ್ ಆಗೋ 4 ಮುಖ್ಯ ಹಂತಗಳನ್ನ ಹೊಂದಿದೆ. 4 ಹಂತಗಳು ಯಾವುವು ಅವು? ಸ್ವಲ್ಪ ವಿವರಿಸ್ತೀರಾ? ಮೊದಲನೇದು ಸಂಗ್ರಹಣೆ, ಅಕ್ಯುಮುಲೇಷನ್. ಇದು ಕ್ರಿಪ್ಟೋ ವಿಂಟರ್ ಆದ್ಮೇಲೆ ಬರುವುದು. ಹಳೆ ಬುಲ್ ಮಾರ್ಕೆಟ್ ಬಿದ್ದ ನಂತರ ಬೆಲೆಗಳು ಕೆಳಗೆ ಬಂದು ಸ್ಟೇಬಲ್ ಆಗೋಕೆ ಶುರುವಾಗುತ್ತೆ. ಉದಾಹರಣೆಗೆ 2022ರಲ್ಲಿ BTC 16,000ಕ್ಕೆ ಹೋಗಿತ್ ನೋಡಿ, ಅದು. ಹೌದು. ಈ ಟೈಮಲ್ಲಿ ಮಾರ್ಕೆಟ್ನಲ್ಲಿ ಭಯ ಜಾಸ್ತಿ ಇರುತ್ತೆ. ಫಿಯರ್ ಅಂಡ್ ಗ್ರೀಡ್ ಇಂಡೆಕ್ಸ್ 25ಕ್ಕಿಂತ ಕಡಿಮೆ ಇರಬಹುದು. ಟ್ರೇಡಿಂಗ್ ವಾಲ್ಯೂಮ್ ಕಡಿಮೆ ಇರುತ್ತೆ. ಆದರೆ ಸ್ಮಾರ್ಟ್ ಮನಿ
ಅಂದ್ರೆ ದೂರ ಯೋಚಿಸೋರು ಈ ಹಂತದಲ್ಲಿ ಕೊಂಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದು ಸುಮಾರು 6 ರಿಂದ 12 ತಿಂಗಳು ಇರಬಹುದು. ಓಕೆ, ನೆಕ್ಸ್ಟ್. ಎರಡನೇ ಹಂತ ಮಾರ್ಕಪ್. ಇದು ಬುಲ್ಸ್ ಎಚ್ಚರ ಅಥವಾ ನಿಜವಾದ ಬುಲ್ ರನ್ ಶುರುವಾಗೋದು. ಹಾಲ್ವಿಂಗ್ ತರಹ ಈವೆಂಟ್ಗಳು, ಪಾಸಿಟಿವ್ ನ್ಯೂಸ್ಗಳಿಂದ ಫೋಮೋ ಶುರುವಾಗುತ್ತೆ. ಜನ ಮಿಸ್ ಮಾಡ್ಕೊಳ್ತೀನಿ ಅಂತ ಭಯಪಡ್ತಾರೆ. ಹಾ. ಬೆಲೆಗಳು ಫಾಸ್ಟ್ ಆಗಿ ಏರಕ್ಕೆ ಶುರುವಾಗುತ್ತೆ. ಉದಾಹರಣೆಗೆ Q1 2025 ರಲ್ಲಿ BTC 100Kಯಿಂದ 125Kಗೆ ಸ್ಪೀಡಾಗಿ ಹೋಯ್ತಲ್ಲ, ಅದು ಈ ಹಂತದ ಲಕ್ಷಣ ಇರಬಹುದು. ಈ ಫೇಸ್ನಲ್ಲಿ ಮೊದಲು ಬಿಟ್ಕಾಯಿನ್ ಲೀಡ್ ಮಾಡುತ್ತೆ. ಆಮೇಲೆ BTC ಡಾಮಿನೆನ್ಸ್ ಕಡಿಮೆ ಆದಾಗ ಆಲ್ಟ್ ಸೀಸನ್ ಶುರುವಾಗತ್ತೆ. ಆಗ ಆಲ್ಟ್ ಕಾಯಿನ್ಗಳು BTC ಬಿಟ್ಟು ಬೇರೆ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತವೆ. ಆಮೇಲೆ ಮೂರನೇ ಹಂತ. ಮೂರನೆಯದು ವಿತರಣೆ, ಡಿಸ್ಟ್ರಿಬ್ಯೂಷನ್. ಇದು ಪಾರ್ಟಿ ಟೈಮ್, ಫುಲ್ ಜೋಶ್, ಮಾರ್ಕೆಟ್ನಲ್ಲಿ ಎಕ್ಸೈಟ್ಮೆಂಟ್, ಗ್ರೀಡ್ ಎಲ್ಲ ಪೀಕ್ನಲ್ಲಿರುತ್ತೆ. ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಕ್ರಿಪ್ಟೋ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ತಾರೆ. ಹಾ, ಹೌದು. ಬೆಲೆಗಳು ಇನ್ನೂ ಹೈ ಇರಬಹುದು, ಆದ್ರೆ ಏರೋ ಸ್ಪೀಡ್ ಕಡಿಮೆ ಆಗುತ್ತೆ. ವೇಲ್ಸ್ ಅಂದ್ರೆ ದೊಡ್ಡ ಹೂಡಿಕೆದಾರರು ಈ ಟೈಮ್ನಲ್ಲಿ ನಿಧಾನವಾಗಿ ಪ್ರಾಫಿಟ್ ಬುಕ್ ಮಾಡೋಕೆ, ಮಾರಾಟ ಮಾಡೋಕೆ ಶುರು ಮಾಡ್ತಾರೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕು. ಬೆಲೆ ಇನ್ನೂ ಏರ್ತಾ ಇದ್ರೂ ಟ್ರೇಡಿಂಗ್ ವಾಲ್ಯೂಮ್ ಕಡಿಮೆ ಆಗ್ತಿದ್ರೆ ಅದು ವೀಕ್ನೆಸ್ ಸಿಗ್ನಲ್ ಆಗಿರಬಹುದು. ಕೊನೆಯ ಹಂತ. ಕೊನೆಯದು ಮಾರ್ಕ್ ಡೌನ್. ಇದು ಬೇರ್ ಮಾರ್ಕೆಟ್ ಅಥವಾ ಕುಸಿತದ ಹಂತ. ಹಳೆ ಪೀಕ್ನಿಂದ ಬೆಲೆಗಳು 70%, 80%, 90% ಕೂಡ ಬೀಳಬಹುದು. ಜನ ಭಯ ಬಿದ್ದು ಸೇಲ್ ಮಾಡೋಕೆ ಶುರು ಮಾಡ್ತಾರೆ, ಪ್ಯಾನಿಕ್ ಸೆಲ್ಲಿಂಗ್. ಕೆಲವೊಮ್ಮೆ ದೊಡ್ಡ ಕುಸಿತದ ಮಧ್ಯ ಸ್ವಲ್ಪ ರಿಲೀಫ್ ರ್ಯಾಲಿಗಳು ಬರಬಹುದು, ಆದ್ರೆ ಓವರ್ಆಲ್ ಟ್ರೆಂಡ್ ಕೆಳಗೆ ಇರುತ್ತೆ. ಉದಾಹರಣೆಗೆ ಬೇಸಿಗೆ 2025ರಲ್ಲಿ Q4 ರಿಕವರಿಗೆ ಮುಂಚೆ ಒಂದು 20-30% ಕುಸಿತ ಕಾಣಬಹುದು ಅಂತ ಕೆಲವರು ಹೇಳ್ತಾರೆ. ಅದು ಮತ್ತೆ ಬೈ ಮಾಡೋಕೆ ಅವಕಾಶ ಕೊಡಬಹುದು. ಓಕೆ, ಈ ಸೈಕಲ್ ಹಂತಗಳನ್ನ ಕಂಡುಹಿಡಿಯೋಕೆ ಏನಾದರೂ ಸ್ಪೆಸಿಫಿಕ್ ಇಂಡಿಕೇಟರ್ಸ್, ಮೆಟ್ರಿಕ್ಸ್ ಇದಾವ? ನೀವು ಹೇಳ್ದಾಗೆ ಇವು ಮ್ಯಾಜಿಕ್ ಅಲ್ಲ, ಆದರೆ ನಮ್ಮ ಡ್ಯಾಶ್ಬೋರ್ಡ್ ಥರ ಹೆಲ್ಪ್ ಮಾಡ್ಬೋದಲ್ವಾ? ಹೌದು, ಕೆಲವೊಂದು ಯೂಸ್ಫುಲ್ ಮೆಟ್ರಿಕ್ಸ್ ಇವೆ. ಇವು ನಮ್ಮ ನಿರ್ಧಾರಗಳಿಗೆ ಸಹಾಯ ಮಾಡುತ್ತವೆ. ಬಹುಶಃ ತುಂಬಾ ಮುಖ್ಯವಾದದ್ದು ಅಂದ್ರೆ BTC.D, ಬಿಟ್ಕಾಯಿನ್ ಡಾಮಿನೆನ್ಸ್. ಹೌದು, ಅಂದ್ರೆ ಒಟ್ಟು ಕ್ರಿಪ್ಟೋ ಮಾರ್ಕೆಟ್ ಕ್ಯಾಪ್ನಲ್ಲಿ ಬಿಟ್ಕಾಯಿನ್ನ ಪಾಲು ಎಷ್ಟು % ಇದೆ ಅಂತ. ಇದು ಜಾಸ್ತಿ ಇದ್ರೆ, ಉದಾಹರಣೆಗೆ 55-70% ಅಂದ್ರೆ ಇನ್ವೆಸ್ಟರ್ಸ್ ಜಾಸ್ತಿ ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ಲ, ಸೇಫ್ ಅಂತ ಬಿಟ್ಕಾಯಿನ್ ಕಡೆ ಹೋಗ್ತಿದ್ದಾರೆ, ರಿಸ್ಕ್ ಆಫ್ ಅಂತ ಅರ್ಥ. ಆದ್ರೆ BTC.D ಕಡಿಮೆ ಆಗೋಕ್ ಶುರುವಾದ್ರೆ, ಉದಾಹರಣೆಗೆ 40%ಗಿಂತ ಕಡಿಮೆ, ಅದು ಸಾಮಾನ್ಯವಾಗಿ ಆಲ್ಟ್ ಸೀಸನ್ ಶುರುವಾಗೋ ಸೂಚನೆ. ಆಗ ಆಲ್ಟ್ ಕಾಯಿನ್ಗಳಲ್ಲಿ 5x, 10x ಅಥವಾ ಅದಕ್ಕಿಂತ ಹೆಚ್ಚು ಲಾಭ ಬರೋ ಸಾಧ್ಯತೆ ಇರುತ್ತೆ. ಈಗ ಅಕ್ಟೋಬರ್ 2025ರಲ್ಲಿ BTC.D ಸುಮಾರು 58% ಇದೆ ಅಂತ ಅನ್ಕೊಳ್ಳೋಣ. ಇದು ಇಳಿಯೋ ಸೂಚನೆ ಬಂದ್ರೆ ಆಲ್ಟ್ ಕಾಯಿನ್ಗಳ ಮೇಲೆ ಫೋಕಸ್ ಮಾಡೋ ಟೈಮ್ ಬರ್ಬೋದು. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬೇರೆ ಯಾವ್ದಾದ್ರೂ ಮೆಟ್ರಿಕ್ ಇದೆಯಾ ಗಮನಿಸೋಕೆ? ಇನ್ನೊಂದು ಯೂಸ್ಫುಲ್ ಮೆಟ್ರಿಕ್ ಅಂದ್ರೆ BTC ಮಾರ್ಕೆಟ್ ಕ್ಯಾಪ್, ಆಲ್ಟ್ ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅನುಪಾತ. ಇದನ್ನ ಟ್ರೇಡಿಂಗ್ ವ್ಯೂ ತರಹ ಪ್ಲಾಟ್ಫಾರ್ಮ್ಗಳಲ್ಲಿ ನೋಡಬಹುದು. ಸಿಂಪಲ್ ಆಗಿ ಹೇಳೋದಾದ್ರೆ, ಈ ರೇಷಿಯೋ 10ಕ್ಕಿಂತ ಜಾಸ್ತಿ ಇದ್ರೆ ಆಲ್ಟ್ ಕಾಯಿನ್ಗಳು BTCಗೆ ಹೋಲಿಸಿದ್ರೆ ಅಂಡರ್ ವ್ಯಾಲ್ಯೂಡ್ ಇರಬಹುದು, ಅಂದ್ರೆ ಬೈಯಿಂಗ್ ಸಿಗ್ನಲ್ ಇರಬಹುದು. ಅದೇ ರೇಷಿಯೋ 5ಕ್ಕಿಂತ ಕಡಿಮೆ ಆದ್ರೆ ಆಲ್ಟ್ಗಳು ಓವರ್ ಹೀಟ್ ಆಗಿರಬಹುದು, ಪ್ರಾಫಿಟ್ ಬುಕ್ ಮಾಡೋ ಟೈಮ್ ಇರಬಹುದು. ಈಗಿನ ಅಕ್ಟೋಬರ್ 2025 ಸಂದರ್ಭದಲ್ಲಿ ಈ ರೇಷಿಯೋ Q4ನಲ್ಲಿ ಆಲ್ಟ್ ಕಾಯಿನ್ಗಳ ಕಡೆ ದುಡ್ಡು ಹರಿಯೋ ಸಾಧ್ಯತೆ ಇದೆ ಅಂತ ತೋರಿಸ್ತಿರಬಹುದು. ಈ ಮೆಟ್ರಿಕ್ಗಳ ಜೊತೆಗೆ ಮಾರ್ಕೆಟ್ನಲ್ಲಿ ಕೆಲವೊಮ್ಮೆ ದೊಡ್ಡ ತಿಮಿಂಗಿಲಗಳು, ವೇಲ್ಸ್ ಅಂತಾರಲ್ಲ, ಅವರು ಬೆಲೆಗಳನ್ನ ಆಟ ಆಡಿಸ್ತಾರೆ ಅಂತಾರಲ್ಲ. ಈ ಮಾರ್ಕೆಟ್ ಮ್ಯಾನಿಪುಲೇಷನ್ ಬಗ್ಗೆ ಏನ್ ಹೇಳ್ತೀರಿ? ಅದನ್ನ ಹಿಂಗ್ ಗುರುತಿಸೋದು? ಇದು ಕ್ರಿಪ್ಟೋ ಮಾರ್ಕೆಟ್ನ ಒಂದು ರಿಯಾಲಿಟಿ. ವೇಲ್ಸ್ ಕೆಲವೊಮ್ಮೆ ಮಾರ್ಕೆಟ್ನ ತಮ್ಮ ಲಾಭಕ್ಕೆ ತಿರ್ಚೋಕೆ ಪ್ರಯತ್ನ ಮಾಡ್ತಾರೆ. ಅವರು ಬಳಸೋ ಕೆಲವು ಟೆಕ್ನಿಕ್ಸ್ ಅಂದ್ರೆ ಸ್ಪೂಫಿಂಗ್, ಅಂದ್ರೆ ದೊಡ್ಡ ಬೈ ಅಥವಾ ಸೆಲ್ ಆರ್ಡರ್ ತೋರ್ಸೋದು, ಆದ್ರೆ ಅದನ್ನೇ ಎಕ್ಸಿಕ್ಯೂಟ್ ಮಾಡಲ್ಲ, ಬೇರೆಯವರನ್ನ ಮಿಸ್ಲೀಡ್ ಮಾಡೋಕೆ. ಇನ್ನೊಂದು ವಾಶ್ ಟ್ರೇಡಿಂಗ್, ಅಂದ್ರೆ ತಾವೇ ಕೊಂಡುಕೊಂಡು ತಾವೇ ಮಾರ್ಕೊಂಡು ಒಂದು ಕಾಯಿನ್ನಲ್ಲಿ ಜಾಸ್ತಿ ಟ್ರೇಡಿಂಗ್ ಆಗ್ತಿದೆ ಅಂತ ಸುಳ್ಳು ವಾಲ್ಯೂಮ್ ಕ್ರಿಯೇಟ್ ಮಾಡೋದು. ಡಿಫೈಯಲ್ಲಿ ಟ್ರಾನ್ಸ್ಪರೆನ್ಸಿ ಇದ್ರೂ ಓವರಾಲ್ ಕ್ರಿಪ್ಟೋ ವಾಲ್ಯೂಮ್ನಲ್ಲಿ ಸುಮಾರು 20-30% ಇನ್ನೂ ಡೌಟ್ಫುಲ್ ಆಗಿರ್ಬೋದು ಅಂತ ಅಂದಾಜು. ಅಯ್ಯೋ, ಹಾಗಾದ್ರೆ ನಮ್ತರ ಸಾಮಾನ್ಯ ಹೂಡಿಕೆದಾರರು ಇದನ್ನ ಹೇಗೆ ಕಂಡುಹಿಡಿಯೋದು? ಒಂದು ಸುಳಿವಂದ್ರೆ, ಏನು ನ್ಯೂಸ್ ಇಲ್ದೆ, ಏನು ಕಾರಣ ಇಲ್ದೆ ಒಂದು ಕಾಯಿನ್ನ ವಾಲ್ಯೂಮ್ ಸಡನ್ನಾಗಿ ತುಂಬಾ ಜಾಸ್ತಿ ಆದ್ರೆ ಅದು ಫೇಕ್ ಇರೋ ಸಾಧ್ಯತೆ ಇದೆ.
ಹುಷಾರಾಗಿರ್ಬೇಕು. ಇದಕ್ಕೇನಾದ್ರೂ ಕೌಂಟರ್ ಸ್ಟ್ರಾಟಜಿ ಇದೆಯಾ? ಒಂದು ಯೂಸ್ಫುಲ್ ಟೂಲ್ ಅಂದ್ರೆ ಚಾರ್ಟ್ ಪ್ಯಾಟರ್ನ್ಗಳು ಮತ್ತೆ ಅವುಗಳ ಬ್ರೇಕ್ಔಟ್ಗಳನ್ನ ಗಮನಿಸೋದು. ಹೆಡ್ ಅಂಡ್ ಶೋಲ್ಡರ್ಸ್, ಟ್ರಯಾಂಗಲ್ಸ್ ಈ ತರಹ ಪ್ಯಾಟರ್ನ್ಗಳು ಪೂರ್ತಿಯಾದಾಗ ಬೆಲೆ ಒಂದು ಕಡೆ ಬ್ರೇಕ್ ಆಗೋ ಸಾಧ್ಯತೆ ಇರುತ್ತೆ. ಇದು ಟ್ರೆಂಡ್ ಚೇಂಜ್ ಆಗೋ ಸೂಚನೆ ಕೊಡ್ಬೋದು. ಆದ್ರೆ ಈ ಬ್ರೇಕ್ಔಟ್ಗಳು ಫೇಕ್ ಆಗಿರ್ಬೋದಲ್ಲ? ಬೆಲೆ ಮೇಲೆ ಹೋದಂಗೆ ತೋರಿಸಿ ಫಟ್ ಅಂತ ಕೆಳಗೆ ಬೀಳ್ಬೋದು. ಖಂಡಿತವಾಗಿ ಅದನ್ನೇ ಫೇಕ್ ಔಟ್ ಅನ್ನೋದು. ಆಕ್ಚುಲಿ ಕ್ರಿಪ್ಟೋದಲ್ಲಿ ಸುಮಾರು 40% ಬ್ರೇಕ್ಔಟ್ಗಳು ಮೊದಲು ಫೇಲ್ ಆಗ್ತವೆ ಅಂತ ಅಂದಾಜಿದೆ. 40%? ಹೌದು. ಅದಕ್ಕೆ ಬ್ರೇಕ್ಔಟ್ ಆದ ತಕ್ಷಣನೇ ದುಡ್ಡು ಹಾಕೋದು ರಿಸ್ಕಿ. ಹಾಗಾದ್ರೆ ಏನ್ ಮಾಡ್ಬೇಕು? 2 ವಿಷಯ ನೋಡ್ಬೇಕು. ಒಂದು, ಬ್ರೇಕ್ಔಟ್ ಜೊತೆ ವಾಲ್ಯೂಮ್ ಜಾಸ್ತಿ ಇದ್ಯಾ ಅಂತ ನೋಡಿ. ಜಾಸ್ತಿ ವಾಲ್ಯೂಮ್ ಇದ್ರೆ ಅದು ಸ್ವಲ್ಪ ನಂಬಲರ್ಹ. 2, ಬೆಲೆ ಆ ಬ್ರೇಕ್ಔಟ್ ಲೆವೆಲ್ನ ಮತ್ತೆ ಬಂದು ರೀಟೆಸ್ಟ್ ಮಾಡೋಕೆ ಕಾಯಿರಿ. ಅಂದ್ರೆ ಬ್ರೇಕ್ ಆದ್ಮೇಲೆ ಸ್ವಲ್ಪ ವಾಪಸ್ ಬಂದು ಆ ಲೆವೆಲ್ನ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಆಗಿ ಟೆಸ್ಟ್ ಮಾಡಿ ಆಮೇಲೆ ಮತ್ತೆ ಅದೇ ದಿಕ್ಕಿನಲ್ಲಿ ಹೋದ್ರೆ ಅದು ಎಂಟ್ರಿ ಅಥವಾ ಎಕ್ಸಿಟ್ಗೆ ಸೇಫ್ ಸಿಗ್ನಲ್. ಕೆಲವು ಟೂಲ್ಸ್ ಆಲ್ಟ್ಫೈನ್ಸ್ ತರ ಆಟೋಮ್ಯಾಟಿಕ್ ಆಗಿ ಈ ಪ್ಯಾಟರ್ನ್ಗಳನ್ನ ಸ್ಕ್ಯಾನ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಸರಿ, ಸೈಕಲ್ಸ್, ಮೆಟ್ರಿಕ್ಸ್, ಮ್ಯಾನ್ಯುಪ್ಯುಲೇಷನ್ ಇದೆಲ್ಲ ತಲೆಲಿಟ್ಕೊಂಡು ಈಗ ಈ ಅಕ್ಟೋಬರ್ 2025ರ ಸ್ಟೇಜ್ನಲ್ಲಿ ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡೋತೆ ಕೆಲವು ಸ್ಪೆಸಿಫಿಕ್ ಸ್ಟ್ರಾಟಜೀಸ್ ಮತ್ತೆ ಯಾವ್ಯಾವ ಥರ ಕ್ರಿಪ್ಟೋಗಳ ಮೇಲೆ ಫೋಕಸ್ ಮಾಡಬಹುದು ಅಂತ ಹೇಳ್ತೀರಾ? ಖಂಡಿತ. ಕೆಲವು ಮುಖ್ಯವಾದ ಸ್ಟ್ರಾಟಜೀಸ್. 1, DCA. ಮೊದಲೇ ಹೇಳಿದ ಹಾಗೆ ಮಾರ್ಕೆಟ್ ಬಿದ್ದಾಗಲೂ ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ತಾ ಇರಿ. 2, ಪ್ರಕಾರಗಳ ಮೂಲಕ ಡೈವರ್ಸಿಫೈ ಮಾಡಿ ಒಂದೇ ತರಹ ಕಾಯಿನ್ ಅಲ್ಲ, ಬೇರೆ ಬೇರೆ ಉದ್ದೇಶ ಇರೋ ಕ್ರಿಪ್ಟೋಗಳಲ್ಲಿ ಹೂಡಿಕೆ ಮಾಡಿ. ಪ್ರಕಾರಗಳು ಅಂದ್ರೆ? ಹೇಳ್ತೀನಿ. 3, ಸೆಕ್ಯೂರಿಟಿ ಮುಖ್ಯ. ನಿಮ್ಮ ಕ್ರಿಪ್ಟೋನ ಸೇಫ್ ಆಗಿಡೋಕೆ ಹಾರ್ಡ್ವೇರ್ ವಾಲೆಟ್ ಬಳಸಿ. ಒಳ್ಳೆ ಸೇಫ್ ಎಕ್ಸ್ಚೇಂಜ್ಗಳಲ್ಲಿ ಟ್ರೇಡ್ ಮಾಡಿ. 4, ಆನ್ ಚೈನ್ ಮೆಟ್ರಿಕ್ಸ್ ನೋಡಿ. ಗ್ಲಾಸ್ ನೋಡ್ ತರ ಪ್ಲಾಟ್ಫಾರ್ಮ್ ಬಳಸಿ ವೇಲ್ಸ್ ಏನ್ ಮಾಡ್ತಿದ್ದಾರೆ ಅಂತ ಟ್ರ್ಯಾಕ್ ಮಾಡ್ಬೋದು. ಅವರು ಬೈ ಮಾಡ್ತಿದ್ದಾರಾ, ಸೆಲ್ ಮಾಡ್ತಿದ್ದಾರಾ ಅನ್ನೋದು ಒಂದು ಸುಳಿವು ಕೊಡ್ಬೋದು. ಓಕೆ, ಪ್ರಕಾರಗಳ ಮೂಲಕ ಡೈವರ್ಸಿಫೈ ಮಾಡಿ ಅಂದ್ರಿ. ಅಕ್ಟೋಬರ್ 2025ರಲ್ಲಿ ಯಾವ ಮುಖ್ಯವಾದ ಪ್ರಕಾರಗಳು, ಅದರಲ್ಲಿ ಒಂದೆರಡು ಉದಾಹರಣೆಗಳು ಯಾವುದು ಗಮನಿಸಬೇಕು? ಖಂಡಿತ. ಕೆಲವು ಮುಖ್ಯವಾದವು. ಸ್ಟೋರ್ ಆಫ್ ವ್ಯಾಲ್ಯೂ. ಇಲ್ಲಿ ಲೀಡರ್ ಬಿಟ್ಕಾಯಿನ್ BTC. ಇದು ಡಿಜಿಟಲ್ ಗೋಲ್ಡ್. ETF ಮೂಲಕ ದೊಡ್ಡ ದೊಡ್ಡ ಸಂಸ್ಥೆಗಳ ದುಡ್ಡು ಬರ್ತಿದೆ. ವಾರಕ್ಕೆ $3 ಬಿಲಿಯನ್ ಅಂತೆ. ಪ್ರೈಸ್ ಪೊಟೆನ್ಷಿಯಲ್ $180,000 $250,000 ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಇದು ಯಾವುದೇ ಪೋರ್ಟ್ಫೋಲಿಯೋಗೆ ಬೇಸ್. ಹೌದು. ಸ್ಮಾರ್ಟ್ ಕಾಂಟ್ರಾಕ್ಟ್ಸ್, DeFi. ಇಲ್ಲಿ ಇಥೇರಿಯಂ ಮತ್ತೆ ಸೊಲಾನಾ ಮುಖ್ಯ. ಈಥಿಗೆ ಪೆಕ್ಟ್ರಾ ಅಪ್ಗ್ರೇಡ್ ಬರ್ತಿದೆ. ಅದು ಗ್ಯಾಸ್ ಫೀಸ್ ಕಡಿಮೆ ಮಾಡ್ಬೋದು. ಸೋಲ್ ತನ್ನ ಫೈರ್ ಡ್ಯಾನ್ಸರ್ ಅಪ್ಡೇಟ್ನಿಂದ ಸ್ಪೀಡ್ ಜಾಸ್ತಿ ಮಾಡ್ತಿದೆ. ಈಥಿ 6K+ ಹೋಗ್ಬೋದು. ಸೋಲ್ ಈಗಿನಿಂದ 2-3x ಆಗಬಹುದು ಅನ್ನೋ ಅಂದಾಜಿದೆ. ಪೇಮೆಂಟ್ಸ್, ಕ್ರಾಸ್ ಬಾರ್ಡರ್, XRP. ರಿಪ್ಪಲ್ಗೆ SEC ಕಡೆಯಿಂದ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ. ಬ್ಯಾಂಕ್ಗಳ ಜೊತೆ ಪಾರ್ಟ್ನರ್ಶಿಪ್ ಜಾಸ್ತಿ ಆಗ್ತಿದೆ. ಆಲ್ಟ್ ಸೀಸನ್ ಬಂದ್ರೆ ಇದು 3-5x ಆಗೋ ಚಾನ್ಸ್ ಇದೆ. ಎಂಟರ್ಪ್ರೈಸ್ ಸ್ಕೇಲೆಬಿಲಿಟಿ, ಕಾರ್ಡಾನೋ ಮತ್ತೆ ಅವಲಾಂಚ್. ಏಡಾ ತನ್ನ ಹೈಡ್ರಾ ಸ್ಕೇಲಿಂಗ್ ಮತ್ತೆ ಗವರ್ಮೆಂಟ್ ಅಡಾಪ್ಷನ್ ಸುದ್ದಿಯಿಂದ ಗಮನ ಸೆಳೀತಿದೆ. ಎವ್ಯಾಕ್ಸ್ ತನ್ನ ಸಬ್ನೆಟ್ ಟೆಕ್ನಾಲಜಿಯಿಂದ ಬಿಸ್ನೆಸಸ್ಗಳಿಗೆ ಫಾಸ್ಟ್ ಸೊಲ್ಯೂಷನ್ ಕೊಡ್ತಿದೆ. ಇವಕ್ಕೆ 4-6x ಗ್ರೋತ್ ಪೊಟೆನ್ಷಿಯಲ್ ಇದೆ ಅಂತಾರೆ. ಓಕೆ. ಕೊನೆಗೆ ಮೀಮ್ಸ್, ಹೈ ರಿಸ್ಕ್. ಡೋಜೋಕಾಯಿನ್, ಡೋಜಿ, ಶಿಬಾ ಇನು, ಶಿಬ್. ಇವು ಟೆಕ್ನಾಲಜಿಗಿಂತ ಕಮ್ಯುನಿಟಿ ಹೈಪ್, ಎಲಾನ್ ಮಸ್ಕ್ ತರಹವರ ಟ್ವೀಟ್ಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಗತ್ತೆ. ಬುಲ್ ಮಾರ್ಕೆಟ್ ಜೋಶ್ನಲ್ಲಿ 5-10x ಅಥವಾ ಜಾಸ್ತಿನೂ ಲಾಭ ಕೊಡ್ಬೋದು. ಆದ್ರೆ ಅಷ್ಟೇ ಸ್ಪೀಡಲ್ಲಿ ಬೀಳೋ ರಿಸ್ಕು ಇದೆ. ಇದು ತುಂಬಾ ಹೈ ರಿಸ್ಕ್, ಸ್ಪೆಕ್ಯುಲೇಟಿವ್. ಓ ಸರಿ. ಈ ಬೇರೆ ಬೇರೆ ಪ್ರಕಾರಗಳಲ್ಲಿ ದುಡ್ಡು ಹಂಚೋದು ಹೇಗೆ? ಏನಾದ್ರೂ ಜನರಲ್ ಗೈಡ್ಲೈನ್ ಇದೆಯಾ? ಇದು ಪ್ರತಿಯೊಬ್ಬರ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಮೇಲೆ ಹೋಗುತ್ತೆ. ಆದ್ರೆ ಒಂದು ಜನರಲ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಪೋರ್ಟ್ಫೋಲಿಯೋದಲ್ಲಿ 60% ಬ್ಲೂ ಚಿಪ್ಸ್, BTC, ETH ತರಹ, 30% ಮೇನ್ ಆಲ್ಟ್ ಕಾಯಿನ್ಸ್, ಸೋಲ್, ADA, ಎವ್ಯಾಕ್ಸ್ ಎಕ್ಸೆಟ್ರಾ ಥರ, ಮತ್ತೆ ಬರೀ 10% ಹೈ ರಿಸ್ಕ್ ಮೀಮ್ ಕಾಯಿನ್ಸ್ಗೆ ಇಡ್ಬೋದು. ಆದ್ರೆ ಇದು ಜಸ್ಟ್ ಒಂದು ಉದಾಹರಣೆ ಅಷ್ಟೇ. ಎಲ್ಲಕ್ಕಿಂತ ಮುಖ್ಯವಾದ ವಿಷಯ, ಕಾಯಿನ್ ಮಾರ್ಕೆಟ್ ಕ್ಯಾಪ್ ತರಹ ರಿಸೋರ್ಸ್ ಬಳಸಿ ನಿಮ್ಮ ಸ್ವಂತ ರಿಸರ್ಚ್ ಮಾಡಿ. DORY, ಡೂ ಯೋರ್ ಓನ್ ರಿಸರ್ಚ್.
ಯಾರೋ ಹೇಳ್ದ್ರು ಅಂತ ಇನ್ವೆಸ್ಟ್ ಮಾಡಬೇಡಿ. ಅದ್ಭುತವಾದ ವಿಶ್ಲೇಷಣೆ. ಇವತ್ತಿನ ಈ ಆಳವಾದ ಚರ್ಚೆಯಿಂದ ನಾವು ಕಲಿತ ಮುಖ್ಯ ವಿಷಯಗಳನ್ನು ಒಂದ್ಸಲ ಶಾರ್ಟ್ ಆಗಿ ಹೇಳೋದಾದ್ರೆ, ಖಂಡಿತ. ನಾವು ಕ್ರಿಪ್ಟೋನ ಬರೀ ಸ್ಪೆಕ್ಯುಲೇಟಿವ್ ಅಸೆಟ್ ಆಗಿ ನೋಡದೆ ಪೋರ್ಟ್ಫೋಲಿಯೋಗೆ ಡೈವರ್ಸಿಟಿ ಮತ್ತೆ ಗ್ರೋತ್ ಪೊಟೆನ್ಷಿಯಲ್ ಕೊಡೋ ಟರ್ಬೋ ಚಾರ್ಜರ್ ತರಹ ನೋಡಿದ್ವಿ. ಮಾರ್ಕೆಟ್ ಸೈಕಲ್ಗಳನ್ನ ಅರ್ಥ ಮಾಡ್ಕೊಂಡು ಕಡಿಮೆ ಬೆಲೆ ಇದ್ದಾಗ ಅಕ್ಯುಮುಲೇಟ್ ಮಾಡೋದ್ರ ಪ್ರಾಮುಖ್ಯತೆ ನೋಡಿದ್ವಿ. ಹೌದು, ಆಲ್ಟ್ ಸೀಸನ್ ಸಿಗ್ನಲ್ಗೆ BTC.D ತರಹ ಮೆಟ್ರಿಕ್ಸ್ ಹೇಗೆ ಯೂಸ್ ಮಾಡಬಹುದು, ಮ್ಯಾನ್ಯುಪುಲೇಷನಿಂದ ತಪ್ಸ್ಕೊಳ್ಳಕ್ಕೆ ಪ್ಯಾಟರ್ನ್ ಅನಾಲಿಸಿಸ್ ಎಷ್ಟು ಮುಖ್ಯ, ಮತ್ತೆ ಒಂದೇ ಕಾಯಿನ್ ಬದಲು ಬೇರೆ ಬೇರೆ ಪ್ರಕಾರಗಳಲ್ಲಿ ಜಾನ್ರಾಸಲ್ಲಿ ಡೈವರ್ಸಿಫೈ ಮಾಡೋದ್ರ ಬಗ್ಗೆ ಮಾತಾಡಿದ್ವಿ. ಹಾಗಾದ್ರೆ ಈ 2025ರ ಬುಲ್ ಸೈಕಲ್ ಚೆನ್ನಾಗಿ ತಯಾರಿ ಮಾಡ್ಕೊಂಡಿರೋ ಸ್ಮಾರ್ಟ್ ಇನ್ವೆಸ್ಟರ್ಸ್ಗೆ ಖಂಡಿತವಾಗ್ಲೂ ಒಳ್ಳೆ ಅವಕಾಶಗಳನ್ನ ಕೊಡಬಹುದು ಅಂತ ಕಾಣ್ತಿದೆ. ಹೌದು, ಅವಕಾಶಗಳು ಖಂಡಿತ ಇವೆ. ಆದ್ರೆ ಒಂದು ವಿಷಯ ನೆನ್ಪಿಡಿ, ಕ್ರಿಪ್ಟೋ ಮಾರ್ಕೆಟ್ ತುಂಬಾ ಸ್ಪೀಡಾಗಿ ಬದಲಾಗೋ ಫೀಲ್ಡ್. ಅದಕ್ಕೆ ಕಂಟಿನ್ಯೂಸ್ ಆಗಿ ಕಲಿತಾ ಇರೋದು, ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡ್ಕೊಳ್ತಾ ಇರೋದು ಬಹಳ ಮುಖ್ಯ. ಮತ್ತೆ ಕೊನೆಯವಾಗಿ ತುಂಬಾನೇ ಇಂಪಾರ್ಟೆಂಟ್ ವಾರ್ನಿಂಗ್: ಜವಾಬ್ದಾರಿಯಿಂದ ಇನ್ವೆಸ್ಟ್ ಮಾಡಿ. ನೀವು ಕಳ್ಕೊಳ್ಳೋಕೆ ರೆಡಿ ಇರೋಷ್ಟು ದುಡ್ಡನ್ನ ಮಾತ್ರ ಹಾಕಿ. ಕ್ರಿಪ್ಟೋ ಹೂಡಿಕೆಗಳಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಬೇಕು ಅನ್ಸಿದ್ರೆ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಸಲಹೆ ತಗೊಳ್ಳಿ. ಮತ್ತು ನಮ್ಮ ಕೇಳುಗರಿಗೆ ಕೊನೆಗೊಂದು ಯೋಚನೆ ಮಾಡೋಕೊಂದು ಪ್ರಶ್ನೆ. ಈ ಕ್ರಿಪ್ಟೋ ಜಗತ್ನಲ್ಲಿ ಬರೀ ದಿನ ಬೆಲೆ ಏರಿಳಿತ ನೋಡೋದು, ಶಾರ್ಟ್ ಟರ್ಮ್ ಲಾಭದ ಬಗ್ಗೆ ಯೋಚನೆ ಮಾಡೋದು ಅಷ್ಟೇ ಮುಖ್ಯನಾ? ಅಥವಾ ಈ ಟೆಕ್ನಾಲಜಿ ನಮ್ಮ ಫೈನಾನ್ಷಿಯಲ್ ಸಿಸ್ಟಮ್ನ, ಇಂಟರ್ನೆಟ್ನ, ಆಮೇಲೆ ಸಮಾಜನೇ ಬೇಸಿಕ್ ಆಗಿ ಹೇಗೆ ಬದಲಾಯಿಸಬಹುದು ಅನ್ನೋದ್ರ ಬಗ್ಗೆ ಆಳವಾಗಿ ಯೋಚನೆ ಮಾಡೋದು ಹೆಚ್ಚು ಮುಖ್ಯನಾ?